ಪ್ರತಿನಿತ್ಯ ಹೆಂಗಸರು ತಲೆಯನ್ನು ಬಾಚುತ್ತಾರೆ. ತಲೆ ಕೂದಲಿಂದ ಈ ಒಂದು ಕೆಲಸ ಮಾಡಿದರೆ ಐಶ್ವರ್ಯವಂತರಾಗುತ್ತೀರಿ. ದುಡ್ಡು ಕಾಸಿನ ಸಮಸ್ಯೆಗಳು ಕಳೆಯುತ್ತದೆ. ತಲೆ ಕೂದಿನಲ್ಲಿ ಅಷ್ಟೊಂದು ಶಕ್ತಿ ಇರುತ್ತದೆ ಅಂತಲೇ ಹೇಳಬಹುದು. ಅದರಿಂದ ಯಾವ ಕೆಲಸ ಮಾಡಿದರೆ ಯಾವೆಲ್ಲ ಲಾಭಗಳು ಶುಭ ಫಲಗಳು ಸಿಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ದೈವಜ್ಞ ಗುರುಗಳು ಆದಂತಹ ಪಂಡಿತ್ ಶಿವಾನಂದ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಇವರು ಪರಿಹಾರವನ್ನು ನೀಡುತ್ತಾರೆ. ಪ್ರತಿನಿತ್ಯ ಮನೆಯಲ್ಲಿ ಹೆಂಗಸರು ತಲೆಯನ್ನು ಬಾಚುತ್ತಾರೆ. ಕೆಲವರಿಗೆ ಕೂದಲು ಬಾಚಣಿಗೆಯಲ್ಲಿ ಸಿಲುಕಿಕೊಂಡು ಅಲ್ಲಿಯೇ ಉಳಿಯುತ್ತದೆ. ಇಂತಹ ಕೂದಲುಗಳನ್ನು ಶೇಖರಣೆ ಮಾಡಿ ಒಂದು ಕಡೆ ಸೇರಿಸಿ ಅದನ್ನು ಮಾರಾಟದ ವಸ್ತುವಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಇದನ್ನು ಮಾಡುತ್ತಿದ್ದರೆ ದಯವಿಟ್ಟು ಹೇಳ್ತೀನಿ, ಇದನ್ನು ನಿಲ್ಲಿಸಬೇಕು. ಯಾವ ವ್ಯಕ್ತಿಗೆ ನಿಮ್ಮ ಕೂದಲು ಹೋಗಿ ಸೇರುತ್ತದೆಯೋ ನಿಮ್ಮ ಸಂತೋಷವೆಲ್ಲ ಆ ವ್ಯಕ್ತಿಗೆ ಸೇರುತ್ತದೆ ಮತ್ತು ಅವರ ದರಿದ್ರಗಳೆಲ್ಲವೂ ನಿಮಗೆ ಬರುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಹೆಂಗಸರು ತಲೆ ಕೂದಲು ಬಾಚಿದ ನಂತರ ಅದನ್ನು ಶೇಖರಿಸಿ ಇಟ್ಟು ಕೆಜಿಗೆ ಇಷ್ಟು ಅಂತ ತೆಗೆದುಕೊಂಡು ಹೋಗಿ ಮಾರಲೇಬಾರದು. ಇದರಿಂದ ದೋಷಗಳು ಹೆಚ್ಚಾಗುತ್ತೆ. ಹಾಗಾದರೆ ಈ ತಲೆ ಕೂದಲಿನಿಂದ ಏನು ಮಾಡಬೇಕು? ತಲೆ ಕೂದಲಿನಿಂದ ಐಶ್ವರ್ಯ ಹೇಗೆ ತಾನೇ ವೃದ್ಧಿಯಾಗುತ್ತೆ ಗುರುಗಳೇ, ಇದು ಸಾಧ್ಯವಾ ಅಂತ ಕೇಳಬಹುದು. ನಂಬಿಕೆ ಇಟ್ಟು ಏನೇ ಕೆಲಸ ಮಾಡಿದರೆ ಫಲ ಅನ್ನುವುದು ಕೊಟ್ಟೇ ಕೊಡುತ್ತದೆ. ದೈವ ಅನುಗ್ರಹ ಅನ್ನುವುದು ಖಂಡಿತವಾಗಿಯೂ ನಂಬಿಕೆಯ ಮೇಲೆ ಪ್ರೇರಣೆಯಾಗುತ್ತದೆ. ಈ ತಲೆ ಕೂದಲನ್ನು ತೆಗೆದುಕೊಂಡು ಬಂದು ಒಂದು ಬಿಳಿಯ ಪೇಪರ್ಗೆ ಕೇಸರಿಯನ್ನು ಸುರಿದು ಆ ತಲೆ ಕೂದಲುಗಳನ್ನು ಅಲ್ಲಿ ಹಾಕಿ ಹಳದಿ ದಾರದಿಂದ ಬಿಗಿಯಾಗಿ ಗಂಟು ಹಾಕಿ ಕಟ್ಟಿದ ನಂತರ ಅಷ್ಟೈಶ್ವರ್ಯ ವೃದ್ಧಿ ಆಗಲಿ ಅಂತ ಭಕ್ತಿ ಸಂಕಲ್ಪ ಮಾಡಿ ಬೇಡಿಕೊಂಡು ಅದನ್ನು ನೀವು ಮನೆ ಹತ್ತಿರ ಇರುವಂತಹ ಬೇವಿನ ಮರದ ಬುಡದ ಕೆಳಗೆ ಒಂದು ಸ್ವಲ್ಪ ಗುಳಿಯನ್ನು ತೆಗೆದು ಅಲ್ಲಿ ಹೂತು ಹಾಕಬೇಕು. ಈ ತಿಂಗಳ ಅಂತ್ಯದೊಳಗೆ ಹಣಕಾಸಿನ ಸಮಸ್ಯೆಗಳು ಕಳೆದು ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುತ್ತದೆ. ಸಾಲದ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿಯನ್ನು ಪಡೆಯುತ್ತೀರಿ. ಅಷ್ಟೈಶ್ವರ್ಯ ಸಿದ್ಧಿಯಾಗಲು ದಾರಿಗಳು ತೆರೆದುಕೊಳ್ಳುತ್ತದೆ. ಈ ತಂತ್ರವನ್ನು ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ಆದರೆ ಯಾರೂ ಕೂಡ ಇದನ್ನು ಅಷ್ಟು ಬಹಿರಂಗವಾಗಿ ಹೇಳಿರಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ದೈವಜ್ಞ ಗುರುಗಳು ಆದಂತಹ ಪಂಡಿತ್ ಶಿವಾನಂದ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ.